ಈಶ್ವರ ಮಾಡೋದೆಲ್ಲ ಅವಾಂತರ. ಏನು ಸ್ವಲ್ಪ ಹಾಕೋಗ್ತಾ ಇದೆಯಾ? ಟೊಮೆಟೊ ಬಜ್ಜಿ ಆಗುತ್ತಷ್ಟೇ. ನಾ ಹೊರ ಹೋಗ್ ಬಂದ್ರೆ ಅಜ್ಜಿ ಬಜ್ಜಿ ಆಗಿರ್ತಾನೆ. ಪ್ಲಾಟ್ ಎಷ್ಟು ದೂರ ಹೋತಾನ? ಏನ್ ಮಹಾ ದೂರ ಇದೆಯೋ? ಅರ್ಧ ಕಿಲೋಮೀಟರ್ ಇದೆಯಪ್ಪ. ಅಕ್ಕ ಇಲ್ಲಿ ಹೋದ್ರೆ ಎಳೆ ತರಕಾರಿ ಸಿಗಲ್ಲ, ಅದಕ್ಕೆ ಯಶವಂತಪುರ ಪ್ಯಾಟಿಗೆ ಹೋಗ್ಬಾರ್ದಾನಿ. ಕಾಲೆಲ್ಲ ನುಗ್ಗಾಗತ್ತವ. ಏನ್ ಮಾಡ್ಲೋ? ನಿಮ್ಮ ಮಾಮನ್ಗೊಂದು ಗಾಡಿ ಕೊಡ್ಸು ಅಂತ ಕೇಳ್ತಾ ಇದ್ದೀನಿ. ಕಿವಿಗ್ ಬೀಳಲ್ಲ, ತಲೆಗೆ ತಾಗಿಸ್ಕೊಳಲ್ಲ. ಜಗಳ ಮಾಡೆ ಎದುರುಗಡೆ ಮನೆಯವ್ರು ನೋಡ ಕಾರ್ ಐತಿ, ಬಾಜುಕಿನ ಮನೆಯವ್ರು ನೋಡ ಗಾಡಿ ಐತಿ. ಏನಮ್ಮ ಏನೋ ಬೈತಾ ಇದೀಯಾ? ಮತ್ತಿನ್ನೇನ್ರಿ, ಎಷ್ಟ್ ದಿನದಿಂದ ಕೇಳ್ತಾ ಇದ್ದೀನಿ. ನಮ್ ಏರಿಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದೆ, ಒಂದ್ ಗಾಡಿ ಕೊಡ್ಸಿ ಅಂತ. ಕೊಡ್ಸಿದ್ರಾ? ಈಗಾಗಲೇ ಪೆಟ್ರೋಲ್ ಬೆಲೆ 70 ರೂಪಾಯಿ ದಾಟಿ ಮುಂದಿನ ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ. ಈ ಟೈಮಲ್ಲಿ ಯಾರು ಗಾಡಿ ಓಡಿಸ್ತಾರ? ಸಾಯಂಕಾಲ ತಗೊಂಡೋದ್ರೆ ಜನ ಹಾಕ್ತಾರ. ಎಲ್ಲ ಗಾಡಿ ತಗೊಂಡೋಗ್ಬೇಕೆ. ಗಾಡಿ ತಗೊಂಡೋದ್ರೆ ಸುಧಾರ್ಸೋದು ಕಷ್ಟ ಕಣ. ಈಗಾಗ್ಲೇ ಬೇಸಿಗೆಗಾಲ ಮುಗ್ದು ಮಳೆಗಾಲ ಸ್ಟಾರ್ಟ್ ಆಗಿದೆ. ನಾನ್ ತರಕಾರಿ ತರಕ್ ಹೋಗಿ ಕಾಲ್ದಾರ್ ಬಿದ್ದು ಕಾಲ್ ಮುರ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಬ್ಯಾಂಕಿ ಕಟ್. ಚೆನ್ನಾಗಿದ್ಯಾ? ಅದ್ರ ಸ್ವಲ್ಪ ಹಳೇದೈತಿ. ಹೊಸದ್ ತಗೊಳೋದಕ್ ದುಡ್ಡು ಬೇಕಲ್ವಾ? ಅದಕ್ಕೆ ಹಳೇದು ತಗೊಂಡ್ ಬಂದೆ. ಅಕ್ಕ ನಿನ್ ಮೇಲೆ ಇಬ್ರು ಇದರ ಮೇಲೆ ಪ್ಯಾಟಿಗೆ ಹೋಗೋಣ. ಹ್ಞೂ, ಮತ್ತೆ ಅದಕ್ಕೆ ತಂದಿರೋದು. ಬಾರು, ಯಾವ್ದು ಗಾಡಿ ತಂದಿದ್ಯಾ? ಚೀಪ್ ರೇಟಿಗೆ ಸಿಕ್ತು, ತಗೊಂಡ್ ಬಂದ್ಬಿಟ್ಟೆ. ಅಯ್ಯೋ, ಗ್ಯಾರೇಜ್ಗೆ ಹೋಗಿದ್ರೆ 3 ದಿವಸ ಯೂಸ್ ಮಾಡಿ ಮೂಲ ಬಿಸಾಕಂತ ಎಷ್ಟೋ ಗಾಡಿಗಳು ಬಿದ್ದಿರ್ತವೆ. ಇರ್ಲಿ ಬಿಡು, ನಾನು 20,000 ಕೊಟ್ಟನಲ್ಲ, ಬ್ಯಾಂಕಿಗೆ ಕಟ್ತಾ. ಎಲ್ಲೇ ಕೌಂಟರ್ ಫೈಲ್ ಕೊಡು. ಯಾವ ಫೈಲು, ಯಾವ ಬ್ಯಾಂಕು? ರೀ, ದುಡ್ಡನ್ನ ಬ್ಯಾಂಕಿಗೆ ಕಟ್ಬೇಕು ಅಂತ ರೋಡಲ್ಲಿ ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ಬೇಕಟ್ಟ ಬಂತ? ಇಲ್ಲ, ಈ ಗಾಡಿ ಅಡ್ಡ ಬಂತು, ಅದಕ್ಕೆ ತಗೊಂಡ್ ಬಂದ್ಬಿಟ್ಟೆ. ನೀನೇನು? ಹೌದ್ರಿ, ನಮ್ಮ ಅಕ್ಕ ಗಾಡಿ ತಗೊಂಡಾಳ. ನಾವ್ ಹೊರಗೊಂಡ್ರ ಸಾಕ ಗಾಡಿ ಕೊಟ್ಟು ಕಳ್ಸಾಳ. ನಂಗೆ ಈ ಗಾಡಿ ಸೂಟ್ ಆಗತ್ತೇನ್ರಿ? ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕಣೋ. ನೀನ್ ಸೂಟ್ ಹಾಕೊಂಡು ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ಕುದುರೆ ಸವಾರಿ ಮಾಡ್ಕೊಂಡ್ ಬಂದಿರೋ ಮದುಮಗನ್ ತರ ಕಾಣಿಸ್ತೀಯ. ನೀವು ಅಷ್ಟೇ ರೀ, ರೇಷ್ಮಿ ಸೀರೆ ಉಟ್ಕೊಂಡು ನಾಚ್ಕೊಂತ ನನ್ನ ಹಿಂದ್ ಕೂತ್ಕೊಂಡ್ರ ಪಲ್ಲಕ್ಕಿ ಒಳಗ್ ಕೂತ್ಕೊಂಡ್ರು ಮದುಮಗಳ ಗತೆ ಕಾಣಿಸ್ತೀರಿ. ಹೌದೇನೋ? ಹೌದ್ರಿ, ನೀವು ಮನಸ್ಸು ಮಾಡ್ಬೇಕಷ್ಟ. ನನ್ ಮನಸ್ ಮಾಡಿದ್ರು ಕನಸ್ ಕಂಡ್ರು ಏನು ಪ್ರಯೋಜನ ಇಲ್ಲ ಕಣೋ. ನಿರ್ಧಾರ ಎಲ್ಲ ನಮ್ಮ ಅಕ್ಕ ಬಾವುಂದೆ. ಬಾರು, ಆ ಕಳ್ಳ ನೋಡ ಎಷ್ಟು ಮೋಸ. ನಿಮ್ ಗಾಡಿ ತಗೊಂಡೋದ, 3 ದಿನಕ್ಕೆ ವಾಪಸ್ ಬಂದ. ನಮ್ ಗಾಡಿ ತಗೊಂಡೋಗ್ 4 ದಿನ ಆಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಈ ತರ ಭೇದ ಭಾವ ಮಾಡ್ಬಾರ್ದು ಕಣೆ. ವೈಶಾಲಿ, ಆ ಕಳ್ಳನ್ಗೆ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಪಿನ್ನು, ನಮ್ ಗಾಡಿ ಕೀ ಗಾಡಿಲೇ ಇತ್ತು. ಕದ್ದವನಿಗೆ ಏನೋ ಸಮಸ್ಯೆ ಇತ್ತು ಅಂತ ಕಾಣಿಸುತ್ತೆ. ಕದ್ದಾದ್ಮೇಲೆ ತಪ್ಪಾಯ್ತು ಅಂತ ವಾಪಸ್ ತಂದು ಇಟ್ಟಿದ್ದಾನೆ. ಆದ್ರೆ ನಿಮ್ ಗಾಡಿ ಕದ್ದವನು ನಕಲಿ ಕೀ ಬಳಸಿದಾನೆ. ಹಾಗಂತೀರಾ? ಯಾವನೋ ಕಳ್ಳ ಬಂದ, ರಾತ್ರಿ ಕೂತ್ಕೊಂಡು ನಕಲಿ ಕೀ ರೆಡಿ ಮಾಡ್ದ, ಗಾಡಿ ಕತ್ಕೊಂಡು ಹೋದ. ಹೇಳಿ ಸರ್, ಏನು ಟ್ರೇಸ್ ಔಟ್ ಮಾಡಲೇ ಇಲ್ವಾ? ಅಲ್ಲ, ಎಲ್ಲ ಕಡೆ ಹುಡುಕಿದ್ರ ಸರ್, ಏನು ಪ್ರಯೋಜನ ಆಗ್ಲಿಲ್ವಾ? ಹೋಲಿ ಬಿಡಿ ಸರ್, ನನಗೆ ಯಾಕೋ ನನ್ನ ಗಾಡಿ ಸಿಗಲ್ಲ ಅನ್ನಿಸ್ತಾ ಇದೆ. ಆ ಕಳ್ಳ ಸಿಗ್ಲಿ, ಸಿಗ್ದಾಕ್ಬಿಡ್ತೀನಿ. ತಗೊಂಡೋದ್ಮೇಲೆ ನಂಬಿಕೆ ಬೇಡ. ಕಳ್ಳ ಆಗ್ಲಿ ಪೊಲೀಸ್ ಆಗ್ಲಿ ನಂಬಿಕೆ ಉಳ್ಕೋಬೇಕು. ಒಟ್ಟಾಗೈತಿ ಸುಬ್ಬು, ಬೆಳಿಗ್ಗೆ ಹಾಲು ತಗೊಂಡ್ ಬಂದ್ರೆ ಬರೀ ಕೈಲಿ ಬಂದಿದ್ಯಲ್ಲ. ದೊಡ್ಡ ಒಟ್ಟಾಗೈತಿ. ಏನಾಗಿದ್ಯೋ? ಬಾಜು ಮನ್ಯಾಗ ಗುಂಡನವ್ರು ಇದ್ರಲ್ಲ, ಅದ ಮನ್ಯಾಗ ವೈಶಾಲಿ ಅವ್ರು ಇದ್ರಲ್ಲ. ಇದ್ರಲ್ಲ ಅಂತ ಇದೆಯಾ? ಇವಾಗೇನ್ ಇಲ್ವೇನೋ? ಇಲ್ದೇ ಎಲ್ಲೋಕರಕ್ಕ ಮನ್ಯಾಗ ಅದಾರ. ಅವ್ರ ಮನೆಗೆ ಬೇದವ್ರ ಊರಿಂದ ಬಂದ್ರ ಅಂತ ನೋಡಕ್ ಹೋಯ್ತ್ನೆ. ಅದೇನ್ ಹೇಳ್ಬೇಕೋ ಸರಿಯಾಗಿ ಹೇಳು, ಸುಮ್ನೆ ಟೆನ್ಷನ್ ಕೊಡ್ಬೇಡ. ಅಕ್ಕ, ಅವ್ರ ಮನೆಗೆ ಹಿತ್ತೂರು ಬಾಲ್ದಿಂದ ಒಬ್ಬ ಕಳ್ಳ ಬಂದ, ರೊಕ್ಕ ಬಳ್ಳಿ ಬಂಗಾರ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟಾನೆ. ರೀ, ಬೇಗ ಬನ್ರಿ. ಏನಮ್ಮ? ರೀ, ಗುಂಡಣ್ಣವ್ರ ಮನೆಗೆ ಕಳ್ಳ ನುಗ್ಗಿ ಎಲ್ಲ ದೋಚ್ಕೊಂಡು ಹೋಗಿದಾನಂತೆ. ಪರಮ, ಬೆಳಿಗ್ಗೆ 6 ಗಂಟೆಗೆ ವಿಷಯ ಗೊತ್ತಾಯ್ತು ಕಣ. 6 ಗಂಟೆವರೆಗೆ ಏನೋ ಮಾಡ್ತಿದ್ರಿ? ರಾತ್ರಿ ಸಿನಿಮಾಗೆ ಹೋಗಿದ್ವಾ, ಬರೋ ಅಷ್ಟೊತ್ತಲ್ಲಿ 1 ಗಂಟೆ ಆಗಿತ್ತಪ್ಪ. ಸುಸ್ತಾಗಿತ್ತು ಅಂತ ಹೋಗಿ ಮಲ್ಕಣ್ಣ. ಬೆಳಿಗ್ಗೆ ಎದ್ದು ನೋಡ್ರೆ ನಮ್ಮನೆ ಹಿಂಬಾಗ್ಲು ಓಪನ್. ಕರೆಕ್ಟ್ ಆಗಿ 12 ಗಂಟೆ ಕಳ್ತನ ಮಾಡಿದಾನ. ಗುಂಡಣ್ಣವ್ರ ಕರೆಕ್ಟ್ 12 ಗಂಟೆ ಕಳ್ತನ ಮಾಡ್ಯಾನ ಅಂತ ಹೆಂಗ್ ಹೇಳ್ತೀರಿ? ಕರೆಕ್ಟ್ ಆಗಿ 12 ಗಂಟೆಗೆ ನಮ್ಮ ಮನೆ ಗಡಿಯಾರ ಶೆಲ್ ಕದ್ಬಿಟ್ಟವನ. ಅವನು ಗೊತ್ತಿತ್ತ ಶೆಲ್ಲು ಒಳ್ಳೆ ಕಂಪ್ನಿದು, ಗಡಿಯಾರ ಚೈನಾ ಸೆಟ್ಟು ಅಂತ. ಸುಮ್ಮನೆ ರಾತ್ರಿನೂ ಗೊತ್ತಾಗಿಲ್ಲ ಕಣ. ನಂದು ಆನಂದ ಕಲರ್ ಸೀರೆ, ಚಂದ್ರ ಸೀರೆ, ಮದುವೆ ರೇಷ್ಮೆ ಸೀರೆ ಎಲ್ಲ ತಗೊಂಡ್ ಮ್ಯಾಚಿಂಗ್ ಬ್ಲೌಸ್ ಮಾತ್ರ ಬಿಟ್ಬಿಟ್ಟು ಹೋಗಿದ್ದಾನೆ. ನೀನ್ ಅಳ್ಬೇಡ. ಆ ಕಳ್ಳನ ಹೆಂಡತಿ ಆ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ತಗೊಳಕ್ಕೆ ಮ್ಯಾಚಿಂಗ್ ಸೆಂಟ್ರಿಗೆ ಬರ್ತಾಳೆ. ಅವಾಗ ಇರೋದು ಬಿಡೋಣ. ಫೋರಂ ಕೂಪನ್ ಸಿನಿಮಾ ಟಿಕೆಟ್ ಇಟ್ಟಿದ್ ನೀನೇ ತಾನೆ? ಹೌದು, ನಾನೇ. ನಿಮ್ಗೆ ಮಾಲ್ ಟಿಕೆಟ್ ಕೊಟ್ಟೆ, ನೀವು ಫ್ರೆಂಡ್ ಕರ್ಕೊಂಡೋದ್ರಿ. ಇವ್ರಿಗೆ ಸಿನಿಮಾ ಟಿಕೆಟ್ ಕೊಟ್ಟೆ, ಗಂಡ ಹೆಂಡತಿ ಇಬ್ರು ಹೋದ್ರು. ಮನೆ ಖಾಲಿ ಇತ್ತು, ಅದಕ್ಕೆ ಕದ್ದೆ.